ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಬಂದಿರತಕ್ಕಂಥ ಗಣ್ಯರನ್ನ ಆಹ್ವಾನ ಮಾಡಲಿಕ್ಕೆ ನಮ್ಮವರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪೂಜಾರಿ ವೇದಿಕೆ ಬರಬೇಕು. ಹೆಣ್ಣು ಸದನಸಲಿಕ್ಕೆ ಲೇಸು, ಹಣ್ಣು ಸವಿಯಲು ಲೇಸು, ಚಿನ್ನ ಕೊರಳಿಗೆ ಲೇಸು, ಬಿತ್ತನೆಗೆ ಮೆತ್ತನೆಯ ಮಣ್ಣು ಲೇಸ್ ಎಂದ ರೈತರು ನಿಲ್ಲುವಂತೆ ನಮ್ಮವರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪೂಜಾರಿ ಅವರು ಬಂದು ವೇದಿಕೆ ಮೇಲೆ ಗಣ್ಯರನ್ನು ಸ್ವಾಗತ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇಲ್ಲ ದೊಡ್ಡ ಮನೆ ಇರ್ಲಕ್ಕ ಡಾಕ್ಟರ್ ಹ್ಯಾಂಗೆ ಸರ್ಟಿಫಿಕೇಟ್ ಬಂತು ಅಂತ ದಯವಲ್ಲ ಮಾಡ್ಕೊಂಡ್ರೆ ಅವ್ರು ಬರೆಸ್ಕೊಂಡು ಅನ್ನಿಸ್ತದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಜವಾನ್ ಜೈ ಕಿಸಾನ್ ಎನ್ನುವ ವಾಣಿಯನ್ನು ಮೊದಲಿಗೆ ಪಠಣ ಮಾಡುತ್ತಾ ಇಂದು ಕರಿಕಳ್ಳಿಯ ಗ್ರಾಮದಲ್ಲಿ ವಿಶೇಷವಾದ ಕಾರ್ಯಕ್ರಮ, ರೈತರಿಗೆ ತರಬೇತಿ ನೀಡುವ ಕಾರ್ಯಕ್ರಮ, ರೈತರಿಗೆ ಅನುಭವ ನೀಡುವ ಕಾರ್ಯಕ್ರಮ, ರೈತರು ಯಾವ ರೀತಿ ಬಿತ್ತನೆ ಮಾಡಬೇಕು, ಯಾವ ರೀತಿ ಬೆಳಿಬೇಕು, ಬಿತ್ತಿದ ಬೆಳೆಯನ್ನ ಅತ್ಯಂತ ಇಳುವರಿಯನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು, ಒಂದು ವೇಳೆ ನಾವೆಲ್ಲ ಬಿತ್ತನೆ ಮಾಡಿ ಇಳುವರಿ ಕೂಡ ಬಂದಿಲ್ಲ, ಬೆಳೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಹಾಳಾಗಿತ್ತು ಅಂತಕ್ಕಂಥ ವಿಚಾರವನ್ನು ಬಂದಾಗ ನಾವು ರೈತರು ಯಾವುದೇ ರೀತಿಯಿಂದ ಹಾನಿಗೀಡಾಗದೆ ಸೇಫ್ ಆಗುವ ಇನ್ಸೂರೆನ್ಸ್ ಹೆಂಗ್ ಮಾಡಬೇಕು ಅದರ ಬಗ್ಗೆ ವಿಚಾರವನ್ನ ಈ ಒಂದು ಕರಿಕಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮ ಶ್ರೀ ಜೇವರ್ಗಿ ಮೈಲಾರಲಿಂಗೇಶ್ವರ ಕುರಿ ಮತ್ತು ಎಮ್ಮೆ ಉತ್ಪಾದಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂಥ ಸಹಾಯಕ ಕೃಷಿ ನಿರ್ದೇಶಕರು ಡಿಎಟಿಸಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಲಬುರಗಿ ನೀಲಕ ಅವರ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಸ್ವಾಗತ ಬರುತ್ತೇನೆ. ಅದರಂತೆ ಇನ್ನೋರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮುಖ್ಯ ಅತಿಥಿಗಳು ಗುರುರಾಜ್ ಕುಲಕರ್ಣಿ ನಿವೃತ್ತ ಕೃಷಿ ಅಧಿಕಾರಿಗಳು, ಅವರಿಗೂ ಕೂಡ ನಾನು ಸ್ವಾಗತ ಬರುತ್ತೇನೆ. ಎಲ್ಲರೂ ಜೋರಾದ ರೀತಿಯಿಂದ ಚಪ್ಪಳ ಮುಖದವರಿಗೆ ಗೌರವವನ್ನು ತರಬೇಕು. ಅದರಂತೆ ಇನ್ನೋರ್ವ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರವೀಂದ್ರ ಪಾಟೀಲ್ ನಿವೃತ್ತ ಪ್ರಾಧ್ಯಾಪಕರು, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಇನ್ನೋರ್ವರು ನಮ್ಮ ಆತ್ಮೀಯರು ಬಸವರಾಜ್ ಪಾಟೀಲ್ ಕೃಷಿ ಅಧಿಕಾರಿಗಳು ವಿಚಾರಿ, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಇನ್ನೋರ್ವರು ಅತಿಥಿಗಳು ಸಿದ್ಲಿಂಗ್ ಪಾಟೀಲ್ ಎಟಿಎಚ್ ಜೇರಿ, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಭೀಮಗಡಬಟ್ಟಿ ಇನ್ಸೂರೆನ್ಸ್ ಕಂಪನಿ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಮಾಳಂಗರಾಯ ಜೇವರ್ಗಿ ಇನ್ಸೂರೆನ್ಸ್ ಕಂಪನಿ, ಅವರಿಗೂ ಕೂಡ ನಾನು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಬಾಲಾಜಿ ಸುರೇಶ್ ಮುರುಗಿ, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಂಪನಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಲಿಂಗ ಪೂಜಾರಿ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಶ್ರೀ ಪ್ರಭು ಕಲ್ಲೂರ್ ಪಶು ವೈದ್ಯಾಧಿಕಾರಿಗಳು ಅಡ್ರಾಬಿ, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಈ ಒಂದು ಸುಸಂದರ್ಭದಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮ ನಮ್ಮೂರಿನವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಾಂಧವರು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಸುಸ್ವಾಗತವನ್ನು ಕೋರಿ ಈ ವೇದಿಕೆ ಮೇಲೆ ನಾನು ಸ್ವಾಗತ ಮಾಡಲು ಅನುಮತಿ ಕೊಡುತ್ತ ತಮ್ಮೆಲ್ಲರಿಗೂ ಒಂದಿಷ್ಟು ಸ್ವಾಗತವನ್ನು ವಿನಂತಿ ಮಾಡುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಬಹಳ ಹೃದಯ ತುಂಬಿ ಸ್ವಾಗತ ಕೋರಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪೂಜಾರಿ ಅವರಿಗೆ ಅಭಿನಂದನೆಗಳು. ಫಲ ಕೊಡದ ಮರ ಬಂಜೆ, ಹೂ ನೀಡದ ಲತ ಬಂಜೆ, ಕರು ಹಾಕದ ಹಸು ಬಂಜೆ, ಮಳೆ ಹಾಕದ ಮೋಡ ಬಂಜೆ, ಕೂಸು ಕೊಡದ ಹೆಣ್ಣು ಬಂಜೆ, ಬಿತ್ತಿದರು ಬೆಳೆಯದ ಭೂಮಿ ಬಂಜೆ, ಓದಿದರು ಜ್ಞಾನಾರ್ಜನೆಯಾಗದ ವಿದ್ಯಾರ್ಥಿ ಬಂಜೆ, ಜ್ಞಾನವಿರದ ಗುರು ಬಂಜೆ, ಮನುಷ್ಯನಂತೆ ಕಾಣದಿದ್ದರೆ ಸಮಾಜವೇ ಬಂಜೆ, ಕಾವಿ ಹಾಕಿದರು ತಾನ್ಯಾರೆಂಬುದನ್ನು ತಿಳಿದಿದ್ದರೆ ಸಿಲಿಂಡರ್ಲ್ಲ ಬಂಜೆ ಎನ್ನುವಂತೆ, ಕುಳಿತಲ್ಲಿಯೇ ಕುಳಿತು ಜಂಗು ಹತ್ತಿ ಹೋಗುವುದಕ್ಕಿಂತ ಕೆಲಸ ಮಾಡುತ್ತಾ ಸವಿದು ಹೋಗುವ ಕುರುಪಿಯ ಲೇಸು ಸರ್ವಜ್ಞೆ ಎನ್ನುವಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತು ಅತಿಥಿಗಳಾಗಿ ಬಂದಿರತಕ್ಕಂಥ ಈ ಕರಿಕಳ್ಳಿಯ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂತಂದ್ರೆ ಈ ಜಗತ್ತಿಗೆ ಅನ್ನ ನೀಡತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ರೈತನಿಲ್ಲದೆ ಯಾವ ಪ್ರಾಣಿ ಪಕ್ಷಿಗಳು ಹೋಗುವುದಿಲ್ಲ, ಅವರ ಜೀವನ ನಡೆಯುವುದಿಲ್ಲ. ಯಾಕಂತಂದ್ರೆ ಬಡಿತನ ಮಾಡ್ಬೇಕಾದ್ರೆ 3 ತಾಳದವ.
ಒಂದು ತನಗದ, ಒಂದು ಸಮಾಜಕ್ಕದ, ಒಂದು ಮಠ ಮಾನ್ಯಕ್ಕದ, ಇನ್ನೊಂದನ್ನು ಪಶು ಪಕ್ಷಿಗಳಿಗದವ. ಅದಕ್ಕೆ ಅಂತ 3 ತಾಳಿ ಬಿತ್ತಕ್ಕಂಥ ಒಬ್ಬ ರೈತ ಯಾರಾದ್ರೂ ಇದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡವ ಯಾರು ವ್ಯಕ್ತಿ ಅಂದ್ರೆ 3 ವ್ಯಕ್ತಿಗಳು. ಜಗತ್ತೆ ಕಾಯುವಂತ ವ್ಯಕ್ತಿ ಒಬ್ಬ ಸೈನಿಕನಾಗಿದ್ದರೆ, ಇಡೀ ಜಗತ್ತಿಗೆ ಅನ್ನ ನೀಡತಕ್ಕಂಥ ಒಬ್ಬ ವ್ಯಕ್ತಿ ಯಾರನ್ನ ರೈತದರ, ಇಡೀ ಸಮಾಜವನ್ನು ಸುಶಿಕ್ಷಿತ ಮಾಡ್ತಕ್ಕಂಥ ಕೆಲಸ ಯಾರಿದ್ರೆ ಅವರು ಶಿಕ್ಷಕದನ. ಅದಕ್ಕೆ ರಕ್ಷಕ, ಶಿಕ್ಷಕ, ರೈತ ಈ ಜಗತ್ತಿನ 3 ಕಣ್ಣುಗಳಿದಂತೆ ಎನ್ನುವಂತೆ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಇರತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಆ ಸಸಿಗಳಿಗೆ ನೀರುಣಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ವೇದಿಕೆ ಮೇಲೆ ಗಣ್ಯರಿಂದ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಹಾಕಬೇಕು. ಮನೆಯ ಅಂಗಳದಲ್ಲಿ ಮರ ಹೊಂದಿದ್ದರೆ ಮನೆಯ ನಂದನವು, ಊರಿನ ಬದಿಯಲ್ಲಿ ವನ ಹೊಂದಿದ್ದರೆ ಊರೇ ಗೋಕುಲು ಎನ್ನುವಂತೆ ಸಸಿಗಳಿಗೆ ಮರಣಿಸುವ ಮುಖಾಂತರ ಇವತ್ತಿನ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿರ್ತಕ್ಕಂಥ ಕರಿಕಳ್ಳಿಯ ಗ್ರಾಮದಲ್ಲಿ ಸಸಿಗೆ ನಿರ್ವಹಿಸುವ ಮುಖಾಂತರ ವೇದಿಕೆ ಇರತಕ್ಕಂಥ ಎಲ್ಲ ಮಹಾಗಣ್ಯರು ಕೂಡ ಅದಕ್ಕೆ ನೀರೆರೆಯುತ್ತಿದ್ದಾರೆ. ಶ್ರೀ ವೀರೇಶ್ ಪಾಟೀಲ್ ಸರ್ ಕೂಡ ಅವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊಳ್ತಿದ್ದೀನಿ. ತಾಲೂಕಾ ಡ್ರಿಪ್ ಏಜೆನ್ಸಿ ಮಾಲೀಕರು ಅವರು ಕೂಡ ವೇದಿಕೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ವಿಶ್ವನಾಥ್ ಪೂಜಾರಿ ರೆಡಿ ಮಾಡ್ಕೊಂಡ್ರಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಸಹಾಯಕ ಕೃಷಿ ನಿರ್ದೇಶಕರು DATC ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅವರಾಗಿರ್ತಕ್ಕಂಥ ಶ್ರೀಮತಿ ನೀಲಕ್ಕ ಮೇಡಮ್ ಅವರಿಗೆ ನಮ್ಮ ಕರಿಕಳ್ಳಿ ಗ್ರಾಮದ ಹಿರಿಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ದೇವಕಿ ಹನುಮಂತ ಆನೆಗುಂದಿ ಅವರು ಬಂದು ಅವರನ್ನು ಗೌರವ ಸತ್ಕಾರ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಶ್ರೀಮತಿ ದೇವಕಿ ಹನುಮಂತ ಆನೆಗುಂದಿ ಅವರು. ವಿಶ್ವ ಇದು ತೆಗೆದುಬಿಡ್ರಿ. ಪಟೇಲ ಹಿಡಿಯ ಕೈ ವಿಶ್ವ ಕೊಡ್ರಿ. ಗಳಿಗೆ ಮಾಡಿಕೊಡ್ರಿ ಹಂಗೆ ನೀವು ಪೂಜಾರಿ ಹಾಂ ಪೂಜಾರಿ ಏನವ ಅಲ್ಲೋಪ ಕೊಡವ ಶಾಲ ಗಳಿಗೆ ಮಾಡಿ ಮುಳಿ ಮಾಡಿ ಬ್ರೋಕಪ್ ಇದೇನೆ ಈಗ ನಮ್ಮೂರು ಬಂದ್ರೆ ಇಲ್ಲಿ ಯಾರು ಬಂದು ಇಳ್ಕಂಡ ಪೂಜಾರಿ ಸಿದ್ಧ ಪೂಜಾರಿ ಬರಲ್ಲ ಮಾಲಾರ್ಪಣೆ ಮಾಡಿರ್ತಕ್ಕಂಥ ತಾಯಿಯಾಗಿರ್ತಕ್ಕಂಥ ಶ್ರೀಮತಿ ದೇವಕಿ ಹನುಮಂತ ಆನೆಗುಂದಿ ಅವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮುಗಿಸಿದಂಥ ಶ್ರೀ ಗುರುರಾಜ್ ಕುಲಕರ್ಣಿ ನಿವೃತ್ತ ಕೃಷಿ ಅಧಿಕಾರಿಗಳಿಗೆ ನಮ್ಮವರಾಗಿರ್ತಕ್ಕಂಥ ಶ್ರೀ ಸೋಮರಾಯಗೌಡ ಪಾಟೀಲ್ ಅವರು ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊತಿದ್ದೀನಿ. ಎದುರು ಟೈಮ್ ವೇಸ್ಟ್ ಆಗಲ್ಲ. ಶಾಲ್ ಬಿಚ್ಕೊಡ್ರಿ. ಶಾಲ್ ಆಡ್ರಿ. ಶ್ರೀ ಗುರುರಾಜ್ ಕುಲಕರ್ಣಿ ಹಾಗೂ ಶ್ರೀ ಸೋಮರಾಯಗೌಡ ಮಾಲಿ ಪಾಟೀಲ್ ಕರಿಕಳಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ರವೀಂದ್ರ ಪಾಟೀಲ್ ನಿವೃತ್ತ ಪ್ರಾಧ್ಯಾಪಕ ಅತಿಥಿ ಉಪನ್ಯಾಸಕರಾಗಿ ಬಂದಿದ್ದಾರೆ. ಆಮೇಲೆ ವೆಟರ್ನರಿ, ಹಾರ್ಟಿಕಲ್ಚರ್, ತೋಟಗಾರಿಕೆ, ಹೈನುಗಾರಿಕೆ, ಅಗ್ರಿಕಲ್ಚರ್, ಕೃಷಿ ಎಲ್ಲ ಇಲಾಖೆಗಳಿಂದ ಅತಿಥಿ ಉಪನ್ಯಾಸಕರು ಬಂದಿದ್ದಾರೆ. ಇವತ್ತು ಭಾಳಷ್ಟು ಹೇಳಲಿಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಟೈಮ್ದಲ್ಲಿ ತಮಗೆ ಹೇಳಬೇಕು ಮಾಹಿತಿ ಅಂತಂದ್ರೆ, ನಾನು ಇಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರಿಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನನ್ನ ಜೊತೆ ರವೀಂದ್ರ ಪಾಟೀಲ್ ಸರ್ ಕೃಷಿ ಮಹಾವಿದ್ಯಾಲಯದಲ್ಲಿ ನಿವೃತ್ತ ಪ್ರಾಧ್ಯಾಪಕ. ಇಂಥ ಜೀವದಿಂದ ತುಂಬಿ ತುಳುಕುತ್ತಿರುವಂಥ ಈ ಬ್ರಹ್ಮಾಂಡದಲ್ಲಿ ಗಾಳಿ ನೀರ ಬಿಟ್ಟರೆ ಬದುಕಲಿಕ್ಕೆ ಬೇಕಾಗುವಂಥ ಅನ್ನ, ಆ ಅನ್ನವನ್ನು ಉತ್ಪಾದನೆ ಮಾಡುವಂಥವ ರೈತ. 97% ಅನ್ನ ಮಣ್ಣಿಲಿಂದ ಬರ್ತದೆ, ಭೂಮಿಲಿಂದ ಬರ್ತದೆ. ಭೂಮಿಗೆ ವಿಳಾಸ ಮತ್ತು ಅವನ ಕಂಪ್ನಿ ಯಾವ ಕಂಪ್ನಿದು ಇದೆ,
ಯಾವುದು ಬ್ಯಾಚ್ ಇದೆ ಆ ಬ್ಯಾಚ್ ನಂಬರು ಎಲ್ಲ ಆ ರಿಸಿಪ್ಟ್ನಲ್ಲಿ ಬರೆದಿರಬೇಕು. ಅಂದರೆ ನಿಮಗೆ ಏನಾದರೂ ಆದರೆ ಇದ್ರದ್ದು ಕಂಪ್ಲೀಟ್ ನಿಮಗೆ ಸುರಕ್ಷತೆ ಇರ್ತದೆ. ಸೊ ಇವೆಲ್ಲ ನೋಡಿ ಖರೀದಿ ಮಾಡಿರಿ. ಯಾವುದೇ ರಸಗೊಬ್ಬರ ಆಗಲಿ ಕೀಟನಾಶಕ ಆಗಲಿ. ಸೊ ನೀವು ಮತ್ತೊಮ್ಮೆ ಸರ್ ಅನ್ನಂಗೆ ಮತ್ತೊಮ್ಮೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದ ನಾವು ಬರ್ತೀವಿ.